ಯುದ್ಧ ಭೂಮಿನಲ್ಲಿ ಎಷ್ಟೊಂದು ಜನ ವೀರರು ಬೇರೆ ಬೇರೆ ರೀತಿಯ ಆಯುಧಗಳನ್ನು ಹಿಡಿದುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಕೆಲವು ಸತ್ತು ಬಿದ್ದಿರುವ ವೀರರನ್ನ ಕೂಡ ನಾವು ನೋಡ್ಬೋದು. ಸತ್ತ ಹೆಣಗಳನ್ನು ತಿನ್ನೋದಕ್ಕೆ ಬಂದಿರುವಂತಹ ಕಾಗೆಗಳು, ನರಿಗಳು, ಮತ್ತು ಇಲ್ಲಿ ನೋಡಿ ಇದು ಭೂತಗಣಗಳು. ಇವೆಲ್ಲನೂ ಕೂಡ ಭೂತಗಣಗಳ ಚಿತ್ರ ಕೂಡ ಇದರಲ್ಲಿದೆ. ಕರ್ನಾಟಕದ ಮಾತ್ರ ಅಲ್ಲ, ಭಾರತದಲ್ಲೇನೆ ಕೂಡ ಇಷ್ಟೊಂದು ಯುದ್ಧದ ವಿವರಗಳನ್ನು ಸುದೀರ್ಘವಾಗಿ ಮತ್ತು ಸಚಿತ್ರವಾಗಿ ವಿವರಿಸುವಂತಹ ಇಂಥದ್ದೊಂದು ಶಾಸನವನ್ನು ನಾವು ಬೇರೆಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯವಿಲ್ಲ ಅನ್ನುವ ಕಾರಣದಿಂದನೇ ಬೇಗೂರಿನ ಈ ಶಾಸನ ತುಂಬಾ ಪ್ರಸಿದ್ಧವಾದದ್ದು. ಇಮ್ಮಡಿ ಮಾರಸಿಂಹನಿಗೆ ಗಂಗ ಕಂದರ್ಪ ಎನ್ನುವಂತಹ ಒಂದು ಬಿರುದು ಕೂಡ ಇತ್ತು. ಕಂದರ್ಪ ಅಂತಂದ್ರೆ ಮನ್ಮಥ ಅಂತ ಅರ್ಥ. ಅತ್ಯಂತ ಸುಂದರ, ಇವನು ಬರೀ ವೀರ ಮಾತ್ರ ಅಲ್ಲ, ಬಹಳ ಸುಂದರನಾದಂಥ ವ್ಯಕ್ತಿಯು ಕೂಡ ಆದದ್ರಿಂದ ಇವನಿಗೆ ಗಂಗ ಕಂದರ್ಪ ಅನ್ನುವಂತಹ ಬಿರುದು ಇತ್ತು. ಗಂಗರು ತಮ್ಮ ಲಾಂಛನವನ್ನಾಗಿ ಇಟ್ಕೊಂಡಿದ್ದು ಆನೆಯನ್ನ. ಯಾಕೆಂದ್ರೆ ಅವರಿದ್ದಂಥ ಪ್ರಾಂತ್ಯದಲ್ಲಿ ಬಹುಶಃ ಹೆಚ್ಚಿನ ಸಂಖ್ಯೆಗಳಲ್ಲಿ ಆನೆಗಳಿದ್ವು ಅನ್ಸುತ್ತೆ. ಮತ್ತೆ ಇವರು ಯುದ್ಧ ಮಾಡೋದಕ್ಕೂ ಹೆಚ್ಚಿನ ಸಂಖ್ಯೆಗಳಲ್ಲಿ ಆನೆಗಳನ್ನ ಬಳಸ್ತಾ ಇದ್ರು. ಗಂಗಾರಸರಿಗೆ ಆನೆಗಳನ್ನ ಪಳಗಿಸೋದ್ರಲ್ಲಿ ಬಹಳ ಪರಿಣತಿ ಇತ್ತು. ಆನೆಗಳನ್ನ ಹಿಡಿಯೋದು, ಆನೆಗಳನ್ನ ಪಳಗಿಸುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ಕೃತಿಗಳನ್ನೇ ಅವರು ರಚನೆ ಮಾಡಿದ್ದಾರೆ. ಆದರೆ ಈ ಶಾಸನ ಒಂದು ನಾಯಿ ಮತ್ತು ಹಂದಿಯ ನಡುವೆ ನಡೆದಂಥ ಹೋರಾಟಕ್ಕೋಸ್ಕರ ಹಾಕಿಸಿರುವಂತಹ ಶಾಸನ. ಬಾಹುಬಲಿ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ನಿರ್ವಾಣ ಸ್ಥಿತಿಯಲ್ಲಿ ತಪಸ್ಸನ್ನು ಮಾಡೋದಕ್ಕೆ ಹೋಗ್ತಾನೆ. ಆ ತಪಸ್ಸನ್ನು ಮಾಡ್ತಾ ಇರೋದು ಹೇಗೆ ಎನ್ನುವುದನ್ನು ಸೂಚಿಸುವಂತಹ ಮೂರ್ತಿನೇ ಇದು. ಇದು ಗಂಗರ ಪ್ರಸಿದ್ಧ ರಾಜ ಅವಿನೀತನ ಪ್ರತಿಮೂರ್ತಿ. ಅವಿನೀತ ಸುಮಾರು 60 ವರ್ಷಗಳ ಕಾಲ ಗಂಗಾ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂಥ ಒಬ್ಬ ರಾಜ. ಇವನು ಜೈನ ಧರ್ಮವನ್ನು ಸ್ವೀಕಾರ ಮಾಡಿದ್ದ. ಪಲ್ಲವ ಸಾಮ್ರಾಜ್ಯದ ಒಳಗಡೆನೂ ಕೂಡ ಈತ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡಿದ್ದ. ಪಲ್ಲವ ರಾಜ್ಯದ ಒಳಗಡೆ ಈತ ಒಂದು ಜೈನ ಬಸದಿಯನ್ನು ನಿರ್ಮಾಣ ಮಾಡಿರುವಂಥ ಮಾಹಿತಿ ಕೂಡ ನಮಗೆ ಸಿಗುತ್ತೆ. ಇವನಿಗೆ ದುರ್ವಿನೀತ ಎನ್ನುವಂತಹ ಒಬ್ಬ ಮಗ ಇದ್ದ. ಇವನ ಹೆಸರು ಅವಿನೀತ, ಇವನ ಮಗನ ಹೆಸರು ದುರ್ವಿನೀತ. ದುರ್ವಿನೀತನ ಬಗ್ಗೆ ನಾವು ಮುಂದೆ ನೋಡೋಣ. ಇದು ಶ್ರವಣಬೆಳಗೊಳದ ಚಿಕ್ಕ ಬೆಟ್ಟದ ಮೇಲೆ ಇರುವಂಥ ಚಾವುಂಡರಾಯ ಬಸದಿಯ ಪ್ರತಿಕೃತಿ. ಚಾವುಂಡರಾಯ ನಮಗೆಲ್ಲರಿಗೂ ಗೊತ್ತಿರುವಂತೆ ಗಂಗರ ಪ್ರಸಿದ್ಧನಾದಂಥ ಮಂತ್ರಿ. ಶ್ರವಣಬೆಳಗೊಳದ ಬೆಟ್ಟದ ಮೇಲೆ ಗೊಮ್ಮಟ ಮೂರ್ತಿಯನ್ನು ನಿರ್ಮಾಣ ಮಾಡಿರೋನು ಅವನೇನೆ. ಚಾವುಂಡರಾಯ ಒಂದು ಕೃತಿಯನ್ನು ಕೂಡ ಬರೆದಿದ್ದಾನೆ. ಅದಕ್ಕೆ ಚಾವುಂಡರಾಯ ಪುರಾಣ ಅನ್ನುವ ಹೆಸರನ್ನು ಕೂಡ ಕರೀತಾರೆ. ಅದಕ್ಕೆ ನಿಜವಾದ ಹೆಸರು ತ್ರಿಷಷ್ಟಿ ಶಲಾಕ ಪುರಾಣ ಅಂತಂದ್ಬಿಟ್ಟು. ಅಂದರೆ 63 ಜನ ಜೈನ ತೀರ್ಥಂಕರರು, ವಾಸುದೇವರು, ಬಲದೇವರು ಇವರುಗಳ ಬಗ್ಗೆ ಎಲ್ಲ ಬರೆದಿರುವಂಥ ಒಂದು ಕೃತಿ ಅದು. ಈ ಚಾವುಂಡರಾಯನ ಮರಣದ ನಂತರ ಅವನ ನೆನಪಿಗೋಸ್ಕರ ನಿರ್ಮಾಣ ಮಾಡಿರುವಂತಹ ಬಸದಿ ಇದು ಚಾವುಂಡರಾಯ ಬಸದಿ. ಇದನ್ನು ಗಂಗರ ದೊರೆಯಾದಂಥ 4ನೇ ರಾಚಮ್ಮನ ಕಾಲದಲ್ಲಿ ಇದು ಆರಂಭವಾಗುತ್ತೆ. ಚಾವುಂಡರಾಯನ ಮಗನಾದಂಥ ಜಿನದೇವ ಇದನ್ನು ಕಂಪ್ಲೀಟ್ ಮಾಡ್ತಾನೆ. ಈ ಚಾವುಂಡರಾಯ ಬಸದಿ 2 ಹಂತಗಳಲ್ಲಿ ನಿರ್ಮಾಣವಾಗಿದೆ. ಅಂದರೆ ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಆ್ಯಂಡ್ ಫಸ್ಟ್ ಫ್ಲೋರ್, ಹೀಗೆ 2 ಹಂತಗಳಲ್ಲಿ ನಿರ್ಮಾಣವಾಗಿದೆ. ಕೆಳಗಿನ ಹಂತದಲ್ಲಿ ನೇಮಿನಾಥ ತೀರ್ಥಂಕರನ ಒಂದು ಜಿನಾಲಯ ಇದ್ದರೆ, ಮೇಲಿನ ಇದರಲ್ಲಿ ಪಾರ್ಶ್ವನಾಥ ತೀರ್ಥಂಕರನ ವಿಗ್ರಹವನ್ನು ನಾವು ನೋಡಬಹುದು. ಹೀಗೆ 2 ಹಂತದ ಮೂರ್ತಿಗಳನ್ನು ನಿರ್ಮಾಣ ಮಾಡುವಂಥ ಜಿನಾಲಯಗಳನ್ನು ಕೂಡ ಆ ಕಾಲದಲ್ಲೇ 9ನೇ ಶತಮಾನದ ಕಾಲಕ್ಕಾಗಲೇ ಗಂಗರು ಆರಂಭ ಮಾಡಿಕೊಂಡಿದ್ರು ಅಂತ ಅನ್ನೋದಕ್ಕೆ ಇದು ನಮಗೆ ಮಹತ್ವದ ಸಾಕ್ಷಿಯಾಗಿ ಸಿಗುತ್ತೆ. ಗಂಗರ ಕಾಲದಲ್ಲಿ ಕಟ್ಟಡಗಳ ನಿರ್ಮಾಣ ಮತ್ತು ದೇವಾಲಯಗಳ ನಿರ್ಮಾಣ ಎಷ್ಟು ಮಹತ್ವವನ್ನು ಪಡೆದುಕೊಂಡಿದ್ವು ಅನ್ನೋದಕ್ಕೂ ಕೂಡ ಇದು ಒಂದು ಸಾಕ್ಷಿಯಾಗಿ ನಿಮಗೆ ಸಿಗುತ್ತೆ. ಶ್ರವಣಬೆಳಗೊಳದ ಬೆಟ್ಟದ ಮೇಲೇನೂ ಕೂಡ ಇಂಥದ್ದೊಂದು ದೇವಾಲಯಗಳನ್ನು ನಿರ್ಮಾಣ ಮಾಡಿರೋದಷ್ಟೇ ಅಲ್ಲದೆ ಹಲವಾರು ಕಡೆಗಳಲ್ಲಿ ಜೈನ ಮೂರ್ತಿಗಳನ್ನು ಗಂಗರು ನಿರ್ಮಾಣ ಮಾಡಿದ್ದಾರೆ. ಅವೆಲ್ಲವುಗಳಕ್ಕೆ ಸಾಕ್ಷಿಯಾಗಿ ಇವತ್ತಿನ ಈ ಚಾವುಂಡರಾಯ ಬಸದಿಯನ್ನು ನಾವು ಇಲ್ಲಿ ನೋಡಬಹುದು. ರಾಜ ಅವಿನೀತನ ಮಗ ದುರ್ವಿನೀತ ಈತ ಸುಮಾರು 50 ವರ್ಷಗಳ ಕಾಲ ಗಂಗಾ ಸಾಮ್ರಾಜ್ಯದಲ್ಲಿ ಆಳ್ವಿಕೆಯನ್ನು ನಡೆಸಿದ ಒಬ್ಬ ದೊಡ್ಡ ರಾಜ. ಕ್ರಿಸ್ತಶಕ 529ರಿಂದ 579ರವರೆಗೂ ಕೂಡ ಈತನ ಆಳ್ವಿಕೆಯನ್ನು ನಾವು ಕರ್ನಾಟಕದಲ್ಲಿ ನೋಡಬಹುದು. ಈತನ ತಾಯಿ ಪುನ್ನಾಟದ ಸ್ಕಂದವರ್ಮನ ಮಗಳಾದ್ದರಿಂದ ಪುನ್ನಾಟದ ರಾಜನಿಗೆ ಬೇರೆ ಮಕ್ಕಳಿರೋದಿಲ್ಲ. ಹಾಗಾಗಿ ಗಂಗರ ವಂಶದ ಜೊತೆಯಲ್ಲಿ, ಗಂಗ ರಾಜ್ಯದ ಜೊತೆಯಲ್ಲಿ ಪುನ್ನಾಟದ ರಾಜ್ಯವೂ ಕೂಡ ಇವನಿಗೆ ಕೈ ಸೇರುತ್ತೆ. ಇವನ ಕಾಲದಲ್ಲಿ ಗಂಗ ಸಾಮ್ರಾಜ್ಯ ಇನ್ನಷ್ಟು ಹೆಚ್ಚಿನ ವಿಸ್ತೀರ್ಣವನ್ನು ಪಡೆದುಕೊಳ್ಳೋದಕ್ಕೆ ಆ ಮೂಲಕ ಅವನಿಗೆ ಕಾರಣ ಆಗುತ್ತೆ. ಬರೀ ಈತ ಒಬ್ಬ ರಾಜನಾಗಿ ಅಧಿಕಾರವನ್ನು ವಹಿಸಿಕೊಂಡು ರಾಜ್ಯ ಪರಿಪಾಲನೆ ಮಾಡಿದ್ದಷ್ಟೇ ಅಲ್ಲದೆ ಸ್ವತಃ ಈತ ಕವಿಯೂ ಕೂಡ ಆಗಿದ್ದ. ಶಬ್ದಾವತಾರ ಎನ್ನುವಂಥ ಪೂಜ್ಯಪಾದರು ಬರೆದಿರುವಂಥ ಒಂದು ವ್ಯಾಕರಣ ಗ್ರಂಥಕ್ಕೆ ಕನ್ನಡದಲ್ಲಿ ಈತ ಟೀಕೆಯನ್ನು ಬರೆದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆಮೇಲೆ ಗುಣಾಢ್ಯನ ಬೃಹತ್ ಕಥೆಗೂ ಕೂಡ ಈತ ಕನ್ನಡದಲ್ಲಿ ಒಂದು ಟೀಕೆಯನ್ನು ಬರೆದಿದ್ದಾನೆ ಅಂತ ಹೇಳಲಾಗುತ್ತೆ.
ಆಮೇಲೆ ಭಾರವಿಯ ಕಿರಾತಾರ್ಜುನಿಯ ಎನ್ನುವಂತಹ ಒಂದು ಕೃತಿಯ 15ನೆಯ ಸರ್ಗಕ್ಕೆ ಸಂಸ್ಕೃತ ಭಾಷೆನಲ್ಲೇ ಈತ ಟೀಕೆಯನ್ನು ಕೂಡ ಬರೆದಿದ್ದಾನೆ. ಬಹುಶಃ ಈತನಿಗೆ ಸಂಸ್ಕೃತ ಭಾಷೆ, ಪೈಶಾಚಿ ಭಾಷೆ ಮತ್ತು ಕನ್ನಡ ಭಾಷೆ ಹೀಗೆ 3-4 ಭಾಷೆಗಳು ಈತನಿಗೆ ಪರಿಚಯ ಇದ್ದಿದ್ದರಿಂದ ಹೀಗೆ ಕೃತಿಗಳನ್ನು ರಚನೆ ಮಾಡಿದ್ದಾನೆ ಅಂತ ಹೇಳಲಾಗುತ್ತೆ. ಇವನು ಕೃತಿಗಳನ್ನು ರಚನೆ ಮಾಡಿರೋದು ಈತನ ಕಾಲದ ಕೆಲವು ಶಾಸನಗಳಿಂದ ನಮಗೆ ಮಾಹಿತಿ ಸಿಗುತ್ತದೆಯೇ ಹೊರತು ಆ ಯಾವ ಕೃತಿಗಳು ಇದುವರೆಗೂ ಕೂಡ ನಮಗೆ ಸಿಕ್ಕಿಲ್ಲ. ಇದು ದುರ್ವಿನೀತನ ಒಬ್ಬ ಆಡಳಿತಾಧಿಕಾರಿ ಮಾತ್ರವೇ ಅಲ್ಲದೆ ಅತ್ಯುತ್ತಮವಾದಂತಹ ಸಾಹಿತಿಯೂ ಆಗಿದ್ದ ಅಂತನೋ ಕಾರಣದಿಂದನೇ ದುರ್ವಿನೀತ ಗಂಗರ ಅರಸರಲ್ಲಿ ಬೇರೆ ಅರಸರಿಗಿಂತ ವಿಶಿಷ್ಟವಾಗಿ ನಮಗೆ ಕಾಣಿಸ್ತಾನೆ. ಸೊ ಈ ದುರ್ವಿನೀತ ಯಾರ ಮಗ ಅಂತ ಹೇಳಿ? ಅವನೀತನ ಮಗ ದುರ್ವಿನೀತ. ಪುನ್ನಾಟ ಅಂದ್ರೆ ನಮ್ಗೆ HD ಕೋಟೆ ಸುತ್ತಮುತ್ತ ಮುಂಚೆ ಇತ್ತಲ್ಲ ಆ ಜಾಗ, ಆ ಪ್ರಾಂತ್ಯ, ಅದನ್ನ ಇವ್ರು ನೋಡ್ಕೊತಾ ಇರ್ತಾನ. ಹೌದು. ಪುನ್ನಾಟದ ರಾಜಕುಮಾರಿ ಜ್ಯೇಷ್ಠಾದೇವಿ ಅವಿನೀತನ ಹೆಂಡತಿಯಾಗಿರ್ತಾಳೆ. ಜ್ಯೇಷ್ಠಾದೇವಿ ಮತ್ತು ಅವಿನೀತನಿಗೆ ಜನಿಸಿದ ಮಗನೇ ದುರ್ವಿನೀತ. ಜ್ಯೇಷ್ಠಾದೇವಿಯ ನಂತರ ಅವರಿಗೆ ಯಾರು ಗಂಡು ಮಕ್ಕಳಿಲ್ಲದೆ ಇರುವ ಕಾರಣದಿಂದ ಮೊಮ್ಮಗನಿಗೆ ಆ ರಾಜ್ಯ, ಪುನ್ನಾಟದ ರಾಜ್ಯ ಮೊಮ್ಮಗನಾದ ದುರ್ವಿನೀತನಿಗೆ ಸೇರುತ್ತೆ. HD ಕೋಟೆ ಹತ್ರ ಕಿತ್ತೂರು ಆ ಕಡೆ ಸುತ್ತಮುತ್ತ ಎಲ್ಲ ಬರುತ್ತಲ್ಲ, ಅಲ್ಲಿ ಪುನ್ನಾಟರು. ನಮ್ಗೆ ಮೇಲೆ ಚುಟುಗಳು, ಕದಂಬರು ಆ ಜಾಗ ಜಿಯೋಗ್ರಫಿಕಲಿ ಹೇಳ್ತೀವೋ, ಇಲ್ಲಿ ಪುನ್ನಾಟರು, ಕದಂಬರು. ಹೌದು. ಬೇಗೂರಿನ ಅತ್ಯಂತ ಪ್ರಸಿದ್ಧವಾದ ಯುದ್ಧದ ವಿವರಣೆಗಳಿರುವಂತಹ ಶಾಸನ ಇದೇನೆ. ಈ ಶಾಸನದಲ್ಲಿ ಸಂಪೂರ್ಣವಾಗಿ ಒಂದು ಯುದ್ಧದ ಚಿತ್ರಣವನ್ನು ನೋಡ್ಬೋದು. ನೋಡಿ, ಈ ಒಬ್ಬ ಯೋಧ ಬಂದು ಆನೆಯ ಮೇಲೆ ಕುಳಿತು ಹೋರಾಟ ಮಾಡ್ತಾ ಇದ್ದಾನೆ. ಈ ಕಡೆ ಇನ್ನೊಬ್ಬ ಕುದುರೆ ಮೇಲೆ ಕೂತಿದ್ದಾನೆ. ಅವನ ಬೆನ್ನಿನಲ್ಲಿ ಬಿಲ್ಲು, ಬಾಣ, ಬತ್ತಳಿಕೆಗಳು ಅವುಗಳನ್ನು ಕೂಡ ನೋಡಬಹುದು. ಆ ಕಡೆನಲ್ಲಿರುವುದು ರಾಜ್ಯಲಕ್ಷ್ಮಿ. ಇದು ಬಂದು ಅವರ ಧ್ವಜ, ಗಂಗರ ಧ್ವಜವನ್ನು ತೋರಿಸ್ತಾ ಇರುವಂತಹ ಒಂದು ಚಿತ್ರವನ್ನು ನೋಡ್ಬೋದು. ಯುದ್ಧ ಭೂಮಿನಲ್ಲಿ ಎಷ್ಟೊಂದು ಜನ ವೀರರು ಬೇರೆ ಬೇರೆ ರೀತಿಯ ಆಯುಧಗಳನ್ನು ಹಿಡಿದುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಕೆಲವು ಸತ್ತು ಬಿದ್ದಿರುವ ವೀರರನ್ನು ಕೂಡ ನಾವು ನೋಡ್ಬೋದು. ಸತ್ತ ಹೆಣಗಳನ್ನು ತಿನ್ನೋದಕ್ಕೆ ಬಂದಿರುವಂತಹ ಕಾಗೆಗಳು, ನರಿಗಳು, ಮತ್ತು ಇಲ್ಲಿ ನೋಡಿ ಇದು ಭೂತಗಣಗಳು. ಇವೆಲ್ಲನೂ ಕೂಡ ಭೂತಗಣಗಳ ಚಿತ್ರ ಕೂಡ ಇದರಲ್ಲಿದೆ. ಮತ್ತು ಗಾಯಗೊಂಡಿರುವ ವೀರನನ್ನು ಚಿಕಿತ್ಸೆಗೋಸ್ಕರ ಇಬ್ಬರು ಒಂದು ಸ್ಟ್ರೆಚರಲ್ಲಿ ಎತ್ಕೊಂಡು ಸಾಗಿಸ್ತಾ ಇರುವಂತಹ ಚಿತ್ರವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆಯುಧಗಳನ್ನು ಹಿಡ್ಕೊಂಡು ಒಬ್ಬರಿಗೊಬ್ಬರಿಗೆ ಚುಚ್ಚಿರುವಂಥದ್ದು, ಕೈಕಾಲುಗಳನ್ನು ಕತ್ತರಿಸಿಕೊಂಡು ಬಿದ್ದಿರುವಂತಹದ್ದು, ಅಂತಹ ಹಲವು ಇಡೀ ದೇಶದಲ್ಲೇ ಈ ತರದ್ದು ಒಂದು ವೀರಗಲ್ಲೋ ಅಥವಾ ಶಾಸನನೋ ಸಿಕ್ಕಿಲ್ಲ ಅಂತ ಹೇಳ್ತೀವಲ್ಲ, ಇಷ್ಟು ಡೀಟೇಲ್ಡ್ ಒಂದು ಯುದ್ಧದ ವಿವರ ಅಂತಂದರೆ ಯುದ್ಧದಲ್ಲಿ ಹೇಗೆಲ್ಲ ಹೋರಾಟ ಮಾಡ್ತಾರೆ, ಹೋರಾಟ ಮಾಡಿದ ನಂತರ ಹೇಗೆ ಅವರು ಸಾವನ್ನು ಅಪ್ತಾರೆ, ಅಥವಾ ಗಾಯಗೊಂಡಿರುವ ವೀರರಿಗೆ ಚಿಕಿತ್ಸೆಯನ್ನು ಕೊಡುವಂಥದ್ದು. ಮತ್ತು ಕಲ್ಪನೆ ಏನಿರುತ್ತೆ ಅಂದರೆ ಯುದ್ಧ ಭೂಮಿನಲ್ಲಿ ಹೆಣಗಳು ಬಿದ್ದಿದ್ರೆ ಆ ಹೆಣಗಳನ್ನು ತಿನ್ನೋದಕ್ಕೆ ಭೂತಗಳು ಬರುತ್ತೆ, ಪಿಶಾಚಿಗಳು ಬರುತ್ತೆ, ಆಮೇಲೆ ನರಿ, ನಾಯಿ ಮತ್ತು ಪಕ್ಷಿಗಳೆಲ್ಲನೂ ಕೂಡ ಬರುತ್ತೆ. ಕಡೆಗೆ ಯಾರೋ ಒಬ್ಬ ಜಯಿಸಿದಂಥವನಿಗೆ ರಾಜ್ಯಲಕ್ಷ್ಮಿ ಒಲಿತಾಳೆ. ಆ ರಾಜ್ಯಲಕ್ಷ್ಮಿ ಒಲಿದರ ಪ್ರತೀಕವಾಗಿ ಅಲ್ಲಿ ಧ್ವಜವನ್ನು ಮತ್ತು ಅಲ್ಲಿ ರಾಜ್ಯಲಕ್ಷ್ಮಿಯ ಚಿಹ್ನೆಯನ್ನು ಕೂಡ ಅಲ್ಲಿ ಹಾಕಿರೋದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಇಡೀ ಯುದ್ಧ ಏನಕ್ಕೆ ನಡೀತು ಎನ್ನುವಂಥ ಮಾಹಿತಿಯನ್ನು ಶಾಸನಗಳಲ್ಲಿ ಮೇಲ್ಭಾಗದಲ್ಲಿ ಪೂರ್ತಿಯಾಗಿ ಕೆತ್ತಿರುವುದನ್ನು ಕೂಡ ನಾವು ಇದರಲ್ಲಿ ನೋಡಬಹುದು. ಇದು ನಮ್ಮ ಕರ್ನಾಟಕದ ಮಾತ್ರ ಅಲ್ಲ, ಭಾರತದಲ್ಲೇ ಕೂಡ ಇಷ್ಟೊಂದು ಯುದ್ಧದ ವಿವರಗಳನ್ನು ಸುದೀರ್ಘವಾಗಿ ಮತ್ತು ಸಚಿತ್ರವಾಗಿ ವಿವರಿಸುವಂಥ ಇಂಥದ್ದೊಂದು ಶಾಸನವನ್ನು ನಾವು ಬೇರೆಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯವಿಲ್ಲ ಅನ್ನುವ ಕಾರಣದಿಂದನೇ ಬೇಗೂರಿನ ಈ ಶಾಸನ ತುಂಬ ಪ್ರಸಿದ್ಧವಾದದ್ದು. ಅಗೇನ್ ನಾವು ಇನ್ನೊಂದು ವಿಚಾರ ಇದರಲ್ಲಿ ನೋಡ್ತೀವಿ ಅಂತ ಹೋದ್ರೆ, ಒಬ್ಬ ನಾಗತ್ತರ, ಗಂಗರ ಒಬ್ಬ ಸಾಮಂತ ನಾಗತ್ತರನ ಬಗ್ಗೆ. ಗಂಗರ ಸಾಮಂತ ಅರಸ ಅವನು ನಾಗತ್ತರ. ಈ ನಾಗತ್ತರನ ಮನೆ ಮಗನಾಗಿದ್ದಂಥ ಬುಟ್ಟಣ್ಣ ಶೆಟ್ಟಿ ಸತ್ತ ವಿಷಯವನ್ನೇ ನಾವು ಆಗಲೇ ನೋಡಿದ್ವಲ್ಲ, ಬೆಂಗಳೂರಿನ ಪ್ರಸ್ತಾಪ ಇರುವಂತಹ ಶಾಸನ. ಇಲ್ಲಿ ನಾಗತ್ತರ ಎನ್ನುವಂಥ ವೀರ ಹೋರಾಟ ಮಾಡಿದ್ದಾನೆ ಅಂತ ಮಾಹಿತಿ ಇದರಲ್ಲಿ ಬರುತ್ತೆ. ಈ ನಾಗತ್ತರನ ಮನೆ ಮಗನಾದಂಥ ಬುಟ್ಟಣ್ಣ ಶೆಟ್ಟಿ ಸತ್ತ ವಿಷಯ ಬೆಂಗಳೂರಿನ ಇನ್ನೊಂದು ಶಾಸನದಲ್ಲಿ, ಬೆಂಗಳೂರಿನ ಹೆಸರು ಸಿಗೋ ಶಾಸನ ಈತನ ಮಗನ ಸಾವಿಗೆ ಹಾಕ್ಸಿರೋದು. ಈ ಶಾಸನ ಇವನು ತುಮಕೂರು ಹತ್ರ ತುಂಬೆಪಾಡಿ ಹತ್ರ ನಡೆದಿರುವಂಥ ಒಂದು ಯುದ್ಧದ ಸನ್ನಿವೇಶವನ್ನು ಡೀಟೇಲ್ಡ್ ಆಗಿ ಹೇಳಿರೋವಂಥದ್ದು. ತುಂಬೆಪಾಡಿ ಹತ್ರ ನಡೆದ ಯುದ್ಧದ ಮಾಹಿತಿಯನ್ನ ಬೇಗೂರಿನಲ್ಲಿರುವಂಥ ಶಾಸನದಲ್ಲಿ ಹೇಳಲಾಗಿರೋದು, ಹಾಕಿ ಇಟ್ಟಿರುವಂಥ ಇದು ಆ ಶಾಸನದ ಪ್ರತಿಕೃತಿ. ಅದು ಅಗೇನ್ ನಮ್ಗೆ ಇಲ್ಲಿ ಈ ಶಾಸನದ ನಿಜವಾದ ಶಾಸನ ಇವತ್ತು ಬೆಂಗಳೂರಿನ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. ನೋಡೋದಕ್ಕೆ ಇಷ್ಟಪಡುವಂಥವ್ರು ಬೆಂಗಳೂರಿನ ಮ್ಯೂಸಿಯಂನಲ್ಲಿ ಹೋಗಿ ಇದಕ್ಕಿಂತ ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಅಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಹೆಚ್ಚಿನ ಆಸಕ್ತರು ಅಲ್ಲಿಗೆ ಹೋಗಿ ಗಮನಿಸಬಹುದು. ಈಗ ಬೆಂಗಳೂರಿನ ವೀರ ಅಂತ ನಾವು ಮೊದಲು ಕರೆದ್ರೆ ಒಂದು ಕೆಂಪೇಗೌಡರಿಗಿಂತ ಹಿಂದೆ ಸಿಗುವಂತಹ ಒಬ್ಬ ನಾಯಕ. ಕೆಂಪೇಗೌಡರೆಲ್ಲ 16ನೇ ಶತಮಾನದಲ್ಲಿ ಬರುವಂತವರು, ಮುಂಚೆ ಸಿಗುವಂತ ಒಬ್ಬ ನಾಯಕ. 9ನೇ ಶತಮಾನದ ಶಾಸನ, 9ರಿಂದ 16ನೇ ಶತಮಾನದ ಅವಧಿಯೊಳಗಡೆ ಸುಮಾರು 7 ಶತಮಾನಗಳ ಅಂತರ ಬರುತ್ತೆ.
ಆ 7 ಶತಮಾನದ ಅವಧಿಯ ಒಳಗಡೆ ಇನ್ನೂ ಬೇಕಾದಷ್ಟು ಜನ ವೀರರ ಹೋರಾಟಗಾರರ ಶಾಸನಗಳು ಕರ್ನಾಟಕದಲ್ಲಿ ನೂರಾರು ಸಿಗುತ್ತವೆ ನಮಗೆ. ಆದರೆ ಒಟ್ಟು ಬೆಂಗಳೂರಿಗೆ ಸಂಬಂಧಪಟ್ಟಿದ್ದು ನಾವು ಯೋಚನೆ ಮಾಡ್ತಾ ಹೋದ್ರೆ ಈಗ ಬೆಂಗಳೂರು ನಾಗತ್ತರ ಅಂತ ನಾವು ಅಂದ್ಕೊಂಡ್ರೆ ಬೆಂಗಳೂರು ನಾವೀಗೇನು ಕೆಂಪೇಗೌಡರನ್ನ ಹಿಂದೆ ನಮಗೇನು ಅಷ್ಟು ಸಿಗಲ್ಲವಲ್ಲ, ಬೆಂಗಳೂರಿನ ಮೊದಲನೇ ವೀರ ಅಂತ ಕರಿಬೋದು ನಾಗತ್ತರನ್ನ. ಹೌದು, ಇಟ್ಕೊಳ್ಬೋದು ಹಾಗೆ. ಸುಮಾರು 7 ಶತಮಾನಗಳ ಕಾಲ ಆಳ್ವಿಕೆಯನ್ನು ನಡೆಸಿದ ಗಂಗರಾಜರು ಎಷ್ಟೋ ಜನ ಇದ್ದಾರೆ. ಅದರಲ್ಲಿ ಪ್ರಸಿದ್ಧವಾದಂಥ ಹಲವಾರು ರಾಜರ ಪ್ರತಿಕೃತಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಮಹಾರಾಜ 1ನೇ ಶಿವಮಾರನ ಮೂರ್ತಿ, ಇದು ನೀತಿಮಾರ್ಗ ಯರಗಂಗನ ಮೂರ್ತಿ, ಅಲ್ಲಿರುವಂಥದ್ದು ಮಹಾರಾಜ ಇಮ್ಮಡಿ ಬೂತುಗ, ಇದು ಮಹಾರಾಜ ಇಮ್ಮಡಿ ರಾಚಮಲ್ಲ, ಆ ಕಡೆ ಇರುವಂಥದ್ದು 4ನೇ ರಾಚಮಲ್ಲನ ಪ್ರತಿಮೆ. ಹೀಗೆ ಗಂಗಾ ರಾಜವಂಶವನ್ನು ಆಳಿದಂತಹ ಎಲ್ಲ ಪ್ರಸಿದ್ಧ ಅರಸರ ಪ್ರತಿಕೃತಿಗಳನ್ನು ಅತ್ಯಂತ ಸೊಗಸಾಗಿ ಸುಂದರವಾಗಿ ಮನಮೋಹಕವಾಗಿ ಇಲ್ಲಿ ನಿರ್ಮಾಣ ಮಾಡಿರೋದನ್ನು ನಾವು ನೋಡ್ತೀವಿ. ಇದು ಮಹಾರಾಜ ಇಮ್ಮಡಿ ಮಾರಸಿಂಹನ ಮೂರ್ತಿ. ಇಮ್ಮಡಿ ಮಾರಸಿಂಹನಿಗೆ ಗಂಗ ಕಂದರ್ಪ ಎನ್ನುವಂಥ ಒಂದು ಬಿರುದು ಕೂಡ ಇತ್ತು. ಕಂದರ್ಪ ಅಂತಂದ್ರೆ ಮನ್ಮಥ ಅಂತ ಅರ್ಥ. ಅತ್ಯಂತ ಸುಂದರ, ಇವನು ಬರೀ ವೀರ ಮಾತ್ರ ಅಲ್ಲ, ಬಹಳ ಸುಂದರನಾದಂಥ ವ್ಯಕ್ತಿಯು ಕೂಡ ಆದದ್ರಿಂದ ಇವನಿಗೆ ಗಂಗ ಕಂದರ್ಪ ಅನ್ನುವಂತಹ ಬಿರುದು ಇತ್ತು. ಗಂಗ ಕಂದರ್ಪ ಅನ್ನೋದು ಈತನ ಬಿರುದು. ಗಂಗ ಕಂದರ್ಪ ಅನ್ನೋದು ಈತನಿಗಿದ್ದಂತಹ ಬಿರುದನೆ. ಇವನಿಗೆ ಗಂಗ ವಜ್ರ ಎನ್ನುವಂತಹ ಇನ್ನೊಂದು ಬಿರುದು ಕೂಡ ಇದ್ದದನ್ನ ನೋಡ್ತೀವಿ. ಗಂಗರ ಹಲವು ನಾಣ್ಯಗಳ ಮೇಲೆ ಕೂಡ, ಈತನ ಕಾಲದಲ್ಲಿ ಬಂದಂತಹ ನಾಣ್ಯಗಳ ಮೇಲೆ ಕೂಡ ಗಂಗ ಕಂದರ್ಪ ಎನ್ನುವ ಹೆಸರಿರುವಂತಹ ಮನ್ಮಥ. ಗಂಗ ಕಂದರ್ಪ ಎನ್ನುವಂತಹ ಹೆಸರಿರುವಂತಹ ಗಜಲಾಂಛನವನ್ನು ಕೂಡ ಒಳಗೊಂಡಿರುವಂತಹ ಒಂದು ಪ್ರತಿಕೃತಿ ಇದು. ಗಂಗ ಕಂದರ್ಪ ನಾನು ಈಗಾಗಲೇ ಹೇಳಿದಾಗೆ 2ನೇ ಮಾರಸಿಂಹನಿಗಿದ್ದಂತಹ ಬಿರುದು. ಇವನ ಈ ಬಿರುದಿನಲ್ಲಿ ನಮಗೆ ಗಂಗರ ಕಾಲದ ನಾಣ್ಯಗಳು ಕೂಡ ಸಿಗುತ್ತೆ, ಅಲ್ಲಲ್ಲಿ ಕೆಲವು ಉಬ್ಬು ಶಿಲ್ಪಗಳು ಕೂಡ ನಮಗೆ ಸಿಗುತ್ತೆ. ಅದರ ಪ್ರತಿಮೂರ್ತಿಯನ್ನು ಇಲ್ಲಿ ನಾವು ನೋಡಬಹುದು. ಗಂಗರ ಆನೆ ಅನ್ನೋದು ಅವರ ಲಾಂಛನವಾಗಿತ್ತು. ಒಬ್ಬೊಬ್ಬ ರಾಜರಿಗೂ ಒಂದೊಂದು ಲಾಂಛನಗಳಿರುತ್ತೆ. ಹಾಗೆ ಗಂಗರು ತಮ್ಮ ಲಾಂಛನವನ್ನಾಗಿಟ್ಕೊಂಡಿದ್ದು ಆನೆಯನ್ನು. ಯಾಕೆಂದರೆ ಅವರಿದ್ದಂಥ ಪ್ರಾಂತ್ಯದಲ್ಲಿ ಬಹುಶಃ ಹೆಚ್ಚಿನ ಸಂಖ್ಯೆಗಳಲ್ಲಿ ಆನೆಗಳಿದ್ವು ಅನಿಸುತ್ತೆ. ಮತ್ತು ಇವರು ಯುದ್ಧ ಮಾಡೋದಕ್ಕೂ ಹೆಚ್ಚಿನ ಸಂಖ್ಯೆಗಳಲ್ಲಿ ಆನೆಗಳನ್ನು ಬಳಸ್ತಾ ಇದ್ರು. ಆ ಕಾರಣದಿಂದ ಆನೆಯನ್ನು ತಮ್ಮ ಲಾಂಛನವನ್ನಾಗಿ ಅವರು ಇಟ್ಕೊಂಡಿರುವುದನ್ನು ನಾವು ನೋಡಬಹುದು. ಇವರ ಒಂದು ಸೈನ್ಯದ ಮುಖ್ಯ ಶಕ್ತಿನೇ ಆನೆ ಆಗಿತ್ತು. ಹೌದು. ಮತ್ತು ಆನೆಗಳನ್ನು ಪಳಗಿಸ್ತಿದ್ರು. ಮತ್ತು ಆನೆಗಳ ಬಗ್ಗೆ ಕಾವ್ಯ ನೀವೇ ಗಜಾಷ್ಟಕ ಅನ್ನೋ ಕಾವ್ಯನೂ. ಹೌದು, ಗಂಗಾ ಅರಸರು ಗಜಾಷ್ಟಕ ಮತ್ತು ಗಜಶಾಸ್ತ್ರ ಎನ್ನುವಂಥ ಕೃತಿಯನ್ನು ಶ್ರೀಪುರುಷ ಮತ್ತು ಶಿವಮಾರ ಅನ್ನವರು ಬರೆದಿದ್ದಾರೆ. ಇವರಿಬ್ಬರು ಗಂಗಾ ಅರಸರಿಗೆ ಆನೆಗಳನ್ನು ಪಳಗಿಸೋದ್ರಲ್ಲಿ ಬಹಳ ಪರಿಣತಿ ಇತ್ತು. ಆನೆಗಳನ್ನು ಹಿಡಿಯೋದು, ಆನೆಗಳನ್ನು ಪಳಗಿಸುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ಕೃತಿಗಳನ್ನೇ ಅವರು ರಚನೆ ಮಾಡಿದ್ದಾರೆ. ಗಜಾಷ್ಟಕ ಅನ್ನೋದು ಕೇವಲ 8 ಪದ್ಯಗಳಿದ್ದಂಥ ಒಂದು ಕೃತಿ ನಮಗೆ ಸಿಕ್ಕಿಲ್ಲ. ಅದರಲ್ಲಿ ಬಹುಶಃ ಏನು ಬರೆದಿದ್ದಾರೆ ಅಂತಂದರೆ ಆನೆಗಳನ್ನು ಹೆಂಗೆ ಹಿಡಿಬೇಕು, ಹೇಗೆ ಪಳಗಿಸ್ಬೇಕು, ಯುದ್ಧದಲ್ಲಿ ಅದಕ್ಕೆ ಹೆಂಗೆ ತರಬೇತಿ ಕೊಡಬೇಕು ಎನ್ನುವಂಥ ಮಾಹಿತಿಗಳನ್ನು ಇಟ್ಟಿದ್ದಂಥ ಒಂದು ಕೃತಿ ಅದು ಆಗಿತ್ತು. ಇದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಆತಕೂರು ಎನ್ನುವ ಒಂದು ಹಳ್ಳಿನಲ್ಲಿ ಸಿಕ್ಕಿರುವಂಥ ಶಾಸನ. ಈ ಶಾಸನ ತುಂಬ ವಿಶಿಷ್ಟವಾದದ್ದು. ಯುದ್ಧದಲ್ಲಿ ಇಬ್ಬರು ವೀರರು ಹೋರಾಟ ಮಾಡಿದ್ರೆ ಸತ್ತ ವೀರನ ಸ್ಮರಣೆಗೋಸ್ಕರ ಅಥವಾ ಅವನಿಗೆ ಗೆದ್ದು ಬಂದಿದ್ದರೆ ಗೆದ್ದ ವೀರನ ಸ್ಮರಣೆಗೋಸ್ಕರ ವೀರಗಲ್ಲುಗಳನ್ನು ಹಾಕ್ತಾ ಇದ್ದದ್ದು ನಮಗೆಲ್ಲ ಗೊತ್ತು. ಆದರೆ ಈ ಶಾಸನ ಒಂದು ನಾಯಿ ಮತ್ತು ಹಂದಿಯ ನಡುವೆ ನಡೆದಂಥ ಹೋರಾಟಕ್ಕೋಸ್ಕರ ಹಾಕಿಸಿರುವಂತಹ ಶಾಸನ. ಆ ನಾಯಿಯನ್ನು ಸಾಕಿರುವಂಥವನು ಒಬ್ಬ ವೀರ. ಆ ವೀರನ ಹತ್ರ ಆ ನಾಯಿ ಹೇಗೆ ಬಂತು ಅನ್ನೋದನ್ನು ಹೇಳೋದೇನೆ ಈ ಶಾಸನದ ಅತ್ಯಂತ ಪ್ರಮುಖವಾದಂಥ ಭಾಗ. ರಾಷ್ಟ್ರಕೂಟರ 3ನೇ ಕೃಷ್ಣ ಚೋಳರ ರಾಜಾದಿತ್ಯನ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾನೆ. ಚೋಳರ ರಾಜಾದಿತ್ಯನ ಜೊತೆಯಲ್ಲಿ ನಡೆದಂತಹ ಯುದ್ಧದಲ್ಲಿ ರಾಷ್ಟ್ರಕೂಟರ ಪರವಾಗಿ ಬೂತುಗ ಹೋರಾಟವನ್ನು ಮಾಡ್ತಾನೆ. ಬೂತುಗನ ಹತ್ರ ಸೇನಾನಿ ಮಣಲೆರ ಅಂತ ಇರ್ತಾನೆ. ಬೂತುಗ ಮತ್ತು ಮಣಲೆರ ಇಬ್ಬರು ಕೂಡ ತುಂಬ ಚೆನ್ನಾಗಿ ಹೋರಾಟವನ್ನು ಮಾಡ್ತಾರೆ. ಯುದ್ಧದಲ್ಲಿ ಚೋಳರ ರಾಜಾದಿತ್ಯನನ್ನು ಕೊಲ್ತಾರೆ. ಹಾಗಾಗಿ 3ನೇ ಕೃಷ್ಣನಿಗೆ ಗೆಲುವಾಗುತ್ತೆ, ಯುದ್ಧದಲ್ಲಿ ಗೆಲುವಾಗುತ್ತೆ. ತನಗೆ ವಿಜಯವನ್ನು ತಂದು ಕೊಟ್ಟದ್ದಕ್ಕೋಸ್ಕರ ಕೃಷ್ಣನಿಗೆ ತುಂಬ ಸಂತೋಷವಾಗುತ್ತೆ. ಬೂತುಗನಿಗೆ 12 ಹಳ್ಳಿಗಳನ್ನು ದಾನವನ್ನಾಗಿ ಕೊಡ್ತಾನೆ. ಹಾಗೆ ಗಂಗರ ಸಾಮ್ರಾಜ್ಯ ವಿಸ್ತಾರವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಕಾರಣವಾಗುತ್ತೆ. ಯುದ್ಧದ ಸಂದರ್ಭದಲ್ಲಿ ಭೂಮಿಗಳನ್ನು ಜಾಸ್ತಿ ಪಡ್ಕೊಳ್ತಾ ಇದ್ದಾಗ ಗೆದ್ದಾಗ ಅವರ ಭೂಮಿ ಕೂಡ ವಿಸ್ತಾರವಾಗುತ್ತೆ. ಅದೇ ಸಂದರ್ಭದಲ್ಲಿ ಬೂತುಗನ ಸೇನಾನಿಯಾಗಿದ್ದಂತಹ ಮಣಲೆರನೂ ಕೂಡ ಈ ಯುದ್ಧದಲ್ಲಿ ಒಂದು ಪ್ರಮುಖ ಪಾತ್ರನ ವಹಿಸಿದ್ದ ಕಾರಣದಿಂದ ರಾಷ್ಟ್ರಕೂಟರ ಕೃಷ್ಣ ಅವನನ್ನು ಕೇಳ್ತಾನೆ, ನೀನು ಕೂಡ ಏನಾದ್ರು ಕೇಳ್ಕಪ್ಪ, ಕೊಡ್ತೀನಿ ನಿನಗೆ ಬೇಕಾಗಿರೋದನ್ನು ಅಂತ ಕೇಳ್ತಾನೆ. ಅವನು ಏನು ಬೇಕಾದರೂ ಕೇಳ್ಬೋದಿತ್ತು, ನನಗೆ ಆ ಭೂಮಿ ಕೊಡು ಅಥವಾ ಸಂಪತ್ತನ್ನು ಕೊಡು, ವಜ್ರ ವೈಡೂರ್ಯಗಳನ್ನು ಕೊಡು ಅಂತೇನು ಕೇಳ್ಬೋದಿತ್ತು. ಅವನು ಯಾವುದನ್ನೂ ಕೇಳದೆ
ಕೃಷ್ಣನ ಹತ್ರ ಇದ್ದಂಥ ನಾಯಿ ಎನ್ನುವಂಥ ಕಾಳಿ ಎನ್ನುವ ಹೆಸರಿನ ಒಂದು ನಾಯಿ ಇರುತ್ತೆ, ಆ ನಾಯಿಯನ್ನು ನನಗೆ ಕೊಡು ಅಂತ ಕೇಳ್ತಾನೆ. ಬಹುಶಃ ಇವನು ಪ್ರಾಣಿ ಪ್ರಿಯನೂ ಕೂಡ ಆಗಿದ್ದ ಅಂತ ಅನ್ಸುತ್ತೆ. ಹಾಗಾಗಿ ಮಣಲೆರ ನಾಯಿಯನ್ನು ಕೇಳಿ ತೆಗೆದುಕೊಳ್ತಾನೆ. ಈ ಯುದ್ಧ ನಡೆಯುವಂಥದ್ದು ತಕ್ಕೊಲಂನಲ್ಲಿ ನಡೆದಂಥ ಯುದ್ಧದ ಹತ್ರ ಪಡೆದುಕೊಂಡಿರುವಂಥ ನಾಯಿನ ತನ್ನೂರಿಗೆ ತೆಗೆದುಕೊಂಡು ಬರ್ತಾನೆ. ಇವನ ಊರನೇ ಆತಕೂರು, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿರುವಂಥ ಊರು ಅದು ಆತಕೂರು. ಆತಕೂರಿನಲ್ಲಿ ಅವನು ಆ ನಾಯಿ ಜೊತೆಯಲ್ಲಿ ಒಂದು ಕೆಳಲೆ ನಾಡಿನ ಹತ್ರ ಒಂದು ಕಾಡಿಗೆ ಹೋಗ್ತಾನೆ. ಅಲ್ಲಿ ಹಂದಿಯನ್ನು ಬೇಟ ಆಡೋದಕ್ಕೋಸ್ಕರ ಹೋಗ್ತಾರೆ. ಕಾಡಿನಲ್ಲಿ ಹಂದಿಗೂ ಮತ್ತು ನಾಯಿಗೂ ಒಂದು ಹೋರಾಟ ನಡೆಯುತ್ತೆ. ಆ ಹೋರಾಟದಲ್ಲಿ ಹಂದಿ ಮತ್ತು ನಾಯಿ ಎರಡೂ ಕೂಡ ಸತ್ತೋಗ್ಬಿಡುತ್ತೆ. ತನ್ನ ಪ್ರೀತಿ ಪಾತ್ರವಾದಂಥ ನಾಯಿ ಸತ್ತೋದಾಗ ಅವನಿಗೆ ಮಣಲೆರನಿಗೆ ಆ ದುಃಖವನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾಯಿಯ ಸ್ಮಾರಕವಾಗಿ ಅಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಚಲ್ಲೇಶ್ವರ ದೇವಾಲಯ ಅಂತ ಆ ದೇವಾಲಯಕ್ಕೆ ಹೆಸರನ್ನು ಕೂಡ ಕೊಡ್ತಾನೆ. ಆ ದೇವಾಲಯದಲ್ಲಿ ಪೂಜೆ ಮಾಡೋದಕ್ಕೋಸ್ಕರ ಒಬ್ಬ ಪೂಜಾರಿಯನ್ನು ಗೊರವ ಅಂತ ಕರೀತಾರೆ ಶಾಸನದಲ್ಲಿ. ಆ ಗೊರವನನ್ನು ನೇಮಕ ಮಾಡಿ ಈ ದೇವಾಲಯದಲ್ಲಿ ನೀನು ಪೂಜೆ ಮಾಡೋದಕ್ಕೋಸ್ಕರ ನಿನಗೆ ಒಂದಷ್ಟು ಭೂಮಿಗಳನ್ನು ಕೂಡ ದಾನವನ್ನಾಗಿ ಕೊಡ್ತಾರೆ. 2 ಖಂಡುಗ ಭತ್ತವನ್ನು ಬೆಳೆಯಬಹುದಾದ ಭೂಮಿಯನ್ನು ಅವನಿಗೆ ದಾನವನ್ನಾಗಿ ನೀಡಿ ಈ ದೇವಾಲಯದಲ್ಲಿ ಪ್ರತಿದಿನ ನಿತ್ಯ 1 ದಿನ ಕೂಡ ತಪ್ಪದೇ ಇರೋಂಗೆ ನೀನು ಪೂಜೆ ಮಾಡಬೇಕು ಅಂತ ಹೇಳಿ ಈ ಶಾಸನವನ್ನು ಹಾಕ್ಸಿರುವಂಥದ್ದು. ಹಾಗಾಗಿ ನಾಯಿಯ ಸ್ಮಾರಕವಾಗಿ ಹಾಕ್ಸಿರುವಂಥ ಶಾಸನವಾದ್ದರಿಂದ ಇದು ಒಂದು ವಿಶಿಷ್ಟವಾದಂಥ ಶಾಸನ. ಗಂಗರ ಕಾಲದಲ್ಲಿ ನಡೆದಿರುವಂಥ. ಗಂಗರು ಕೇವಲ ಬೇರೆ ಬೇರೆ ಆಡಳಿತದ ಕಡೆಗೆ ಮಾತ್ರ ಗಮನವನ್ನು ಕೊಡದೆ, ವಾಸ್ತುಶಿಲ್ಪ ಮೂರ್ತಿಶಿಲ್ಪಗಳ ಕಡೆಗೆ ಮಾತ್ರ ಗಮನವನ್ನು ಕೊಡದೆ ಪ್ರಾಣಿ ಪ್ರಿಯರು ಕೂಡ ಆಗಿದ್ರು ಅಂತ ಅನ್ನೋದಕ್ಕೆ ಈ ಶಾಸನ ನಮಗೆ ಮಹತ್ವದ ದಾಖಲೆಯಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಸುಮಾರು ಕ್ರಿಸ್ತಶಕ 981-82ರಲ್ಲಿ ನಿರ್ಮಾಣವಾಗಿರುವ ಗೊಮ್ಮಟೇಶ್ವರ ಮೂರ್ತಿಯ ಪ್ರತಿಕೃತಿ ಇದು. ಶ್ರವಣಬೆಳಗೊಳದಲ್ಲಿ 2 ಬೆಟ್ಟಗಳು ಬರುತ್ತೆ, ಒಂದು ಚಿಕ್ಕ ಬೆಟ್ಟ, ಇನ್ನೊಂದು ದೊಡ್ಡ ಬೆಟ್ಟ ಅಂತಂದ್ಬಿಟ್ಟು. ಈ ದೊಡ್ಡ ಬೆಟ್ಟದ ಮೇಲೆ ಒಂದು ದೊಡ್ಡದೊಂದು ಬಂಡೆಕಲ್ಲಿರುತ್ತೆ. ಆ ಬಂಡೆಗಲ್ಲನ್ನು ಬೇಡದೇ ಇರುವ ಭಾಗಗಳನ್ನು ತೆಗೆದುಹಾಕಿ ಗೊಮ್ಮಟ ಮೂರ್ತಿ ಬರುವ ಹಾಗೆ ನಿರ್ಮಾಣ ಮಾಡಿರುವಂತಹ ಶಿಲ್ಪ ಇದು. ಗೊಮ್ಮಟ ಅಂದರೆ ಸುಂದರನಾಗಿರುವವನು ಅನ್ನುವ ಅರ್ಥ, ತುಂಬ ಚೆಲುವ, ಮನ್ಮಥ ಅನ್ನುವ ಅರ್ಥ ಗೊಮ್ಮಟ. ಇವತ್ತಿನ ದಿನದಲ್ಲಿ ಗೊಮ್ಮಟ ಅಂತಂದರೆ ಬೇರೆ ಅರ್ಥಗಳು ಬಂದ್ಬಿಟ್ಟಿದೆ. ಬಟ್ ಆದರೆ ವಾಸ್ತವವಾಗಿ ಗೊಮ್ಮಟ ಎನ್ನುವ ಪದದ ಅರ್ಥ ಸುಂದರಾಕಾರನಾಗಿರುವಂಥವನು ಅಂತ. 24 ಜನ ತೀರ್ಥಂಕರಲ್ಲಿ ಮೊದಲನೇ ತೀರ್ಥಂಕರನಾದಂಥ ಆದಿನಾಥನಿಗೆ 2 ಮಕ್ಕಳಿರ್ತಾರೆ. ಒಬ್ಬ ಭರತ, ಇನ್ನೊಬ್ಬ ಬಾಹುಬಲಿನೇ ಗೊಮ್ಮಟೇಶ್ವರ ಅನ್ನೋ ಹೆಸರನ್ನು ಆನಂತರ ಪಡ್ಕೊಳ್ಳುವಂಥದ್ದು. ಬಾಹುಬಲಿ ಮತ್ತು ಭರತನ ನಡುವೆ ಯುದ್ಧ ಆಗುವಂಥದ್ದು. ಯುದ್ಧದ ಕಡೆಯಲ್ಲಿ ಭರತನಿಗೆ ಬಾಹುಬಲಿ ತನ್ನ ಎಲ್ಲ ರಾಜ್ಯವನ್ನು ಕೂಡ ಒಪ್ಪಿಸಿ ಹೋಗಿರುವಂತಹ ಘಟನೆಗಳು ಎಲ್ಲರಿಗೂ ಕೂಡ ಗೊತ್ತು. ಅದರ ನಂತರ ಬಾಹುಬಲಿ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ನಿರ್ವಾಣ ಸ್ಥಿತಿಯಲ್ಲಿ ತಪಸ್ಸನ್ನು ಮಾಡೋದಕ್ಕೆ ಹೋಗ್ತಾನೆ. ಆ ತಪಸ್ಸನ್ನು ಮಾಡ್ತಾ ಇರೋದು ಹೇಗೆ ಎನ್ನುವುದನ್ನು ಸೂಚಿಸುವಂತಹ ಮೂರ್ತಿನೇ ಇದು. ಅವನು ಎಷ್ಟು ಉಗ್ರವಾದಂಥ ಮತ್ತು ತಲ್ಲೀನವಾದ ತಪಸ್ಸನ್ನು ಮಾಡ್ತಾನೆ ಅಂದರೆ ಆತನ ಮೈ ಮೇಲೆ ಬಳ್ಳಿಗಳೆಲ್ಲ ಬೆಳ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಆತನ ಪಾದದ ಸುತ್ತಲೂ ಕುಕ್ಕುಟ ಸರ್ಪಗಳು ಕೂಡ ಬಂದು ಸೇರಿಕೊಳ್ಳುತ್ತೆ. ಕುಕ್ಕುಟ ಸರ್ಪ ಅಂತ ಅನ್ನೋದು ಒಂದು ಕಾಲ್ಪನಿಕವಾದಂಥ ಪ್ರಾಣಿ, ಜೈನರಲ್ಲಿ ಬರುವಂಥ ಒಂದು ಕಾಲ್ಪನಿಕವಾದಂಥ ಪ್ರಾಣಿ. ಅಂದರೆ ತಲೆ ಹಾವಿನ ರೀತಿಯಲ್ಲಿರುತ್ತೆ, ಮೈಯೆಲ್ಲ ಕುಕ್ಕುಟ ಅಂದರೆ ಕೋಳಿ ರೀತಿಯಲ್ಲಿರುವಂಥ ಪ್ರಾಣಿಗಳು. ಈ ಬಳ್ಳಿ ಅಥವಾ ಪ್ರಾಣಿಗಳು ತನ್ನ ಸುತ್ತಮುತ್ತ ಇದ್ದರೂ ಕೂಡ ಆತ ವಿಚಲಿತನಾಗದೆ ತನ್ನ ತಪಸ್ಸಿನಲ್ಲಿ ತಲ್ಲೀನನಾಗಿರುವಂಥ ಒಂದು ಸಂದರ್ಭವನ್ನು ತೋರಿಸುವಂತಹ ಮೂರ್ತಿ ಇದು. ಗಂಗರ ಪ್ರಸಿದ್ಧ ಮಂತ್ರಿ ಆದಂಥ ಚಾವುಂಡರಾಯ ಕ್ರಿಸ್ತಶಕ 981ರಲ್ಲಿ ನಿರ್ಮಾಣ ಮಾಡಿರುವಂಥ ಏಕಶಿಲಾ ಮೂರ್ತಿ ಇದು. ಬಹುಶಃ ಸುಮಾರು 58.8 ಅಡಿಗಳ ಎತ್ತರ ಇದು ಇದೆ ಅಂತ ಹೇಳಲಾಗಿದೆ. ಇವತ್ತಿನ ದಿನದಲ್ಲಿ ಇದಕ್ಕಿಂತ ಹೆಚ್ಚಿನದಾದ ಬೇರೆ ಮೂರ್ತಿಗಳು ಬಂದಿದೆಯೋ ಏನೋ ನನಗೆ ಗೊತ್ತಿಲ್ಲ. ಆದರೆ 19ನೇ ಶತಮಾನದವರೆಗೂ ಕೂಡ 9ನೇ ಶತಮಾನದಿಂದ 19ನೇ ಶತಮಾನದವರೆಗೂ ಕೂಡ ಭಾರತದ ಅತ್ಯಂತ ಪ್ರಸಿದ್ಧವಾದಂಥ ಮತ್ತು ಎತ್ತರವಾದಂಥ ಏಕಶಿಲಾ ಮೂರ್ತಿ ಈ ಗೊಮ್ಮಟ ಮೂರ್ತಿ ಆಗಿದ್ದದನ್ನು ನಾವು ಸ್ಮರಿಸ್ಕೊಳ್ಬೋದು. ಈ ಗೊಮ್ಮಟ ಮೂರ್ತಿಯ ಸುತ್ತಲೂ ಕೂಡ ಇದನ್ನು ಚಾವುಂಡರಾಯ ಮಾಡಿಸಿದ ಅನ್ನುವ ಹೆಸರನ್ನು 3 ಭಾಷೆಗಳಲ್ಲಿ ಕೆತ್ತಲಾಗಿದೆ. ಒಂದು ಕನ್ನಡ ಭಾಷೆಯಲ್ಲಿದೆ, ಇದನ್ನು ಚಾವುಂಡರಾಯ ಮಾಡಿಸಿದ ಅಂತ. 2ನೇದು ತಮಿಳಿನ ಭಾಷೆಯಲ್ಲಿದೆ. 3ನೇದು ಮರಾಠಿ ಭಾಷೆಯಲ್ಲೂ ಕೂಡ ಇದನ್ನು ಚಾವುಂಡರಾಯ ಮಾಡಿಸಿದ್ದಾನೆ ಅಂತ ಹೇಳಿದ್ದಾರೆ. ಬಹುಶಃ ಗಂಗರು ತಮಿಳುನಾಡಿನ ಅರಸರ ಜೊತೆಯಲ್ಲಿ ಹೆಚ್ಚು ನಿಕಟ ಬಾಂಧವ್ಯವನ್ನು ಹೊಂದಿದವರಾದ್ದರಿಂದ ಮತ್ತು ತಮಿಳುನಾಡಿನ ಮೂರ್ತಿ ಶಿಲ್ಪಿಗಳನ್ನು ಕೂಡ ಕರೆದುಕೊಂಡು ಬಂದು ಈ ಶಿಲ್ಪವನ್ನು ಕೆತ್ತಿರಬಹುದಾದ ಸಾಧ್ಯತೆ ಇರೋದ್ರಿಂದ ತಮಿಳಿನಲ್ಲೂ ಕೂಡ ಹೆಸರು ಬಂದಿದೆ. ಮರಾಠಿ ಭಾಷೆಯಲ್ಲಿ ಯಾಕಿದೆ ಅಂತಂದರೆ ಮಹಾರಾಷ್ಟ್ರದಿಂದ ಕೂಡ ಈ ಜೈನ ಗೊಮ್ಮಟ ಮೂರ್ತಿಯನ್ನು ನೋಡೋದಕ್ಕೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾಲದಿಂದ ಬಂದಿರುವ ಸಾಧ್ಯತೆಗಳಿರೋದ್ರಿಂದ ಅವರಿಗೆ ಅರ್ಥವಾಗಲಿ ಎನ್ನುವ ಕಾರಣದಿಂದ ಕೂಡ ಮರಾಠಿ ಭಾಷೆಯಲ್ಲಿ ಹಾಕ್ಸಿರಬಹುದು. ಈ ಗೊಮ್ಮಟ ಮೂರ್ತಿಯನ್ನು ನೋಡೋದಕ್ಕೋಸ್ಕರ ಅತ್ತಿಮಬ್ಬೆ ಶ್ರವಣಬೆಳಗೊಳದ ಮೇಲೆ ಹತ್ಕೊಂಡು ಬರಬೇಕಾದ್ರೆ ದೊಡ್ಡದಾದಂಥ ಒಂದು ಮಳೆ ಸುರಿಯುತ್ತಂತೆ. ಆ ಕಾಲದಲ್ಲಿ ಮಳೆ ಬರಬಾರದಂಥ ಕಾಲದಲ್ಲಿ ಒಂದು ಕಾಲದಲ್ಲಿ ಮಳೆ ಸುರಿಯುತ್ತಂತೆ. ಅದಕ್ಕೆ ಕವಿ ರನ್ನ ಹೇಳ್ತಾನೆ, ಅತ್ತಿಮಬ್ಬೆಗಿದ್ದಂಥ ಭಕ್ತಿಗೆ ಈ ಸಾಮಾನ್ಯವಾದ ಮಳೆ ಮಾತ್ರ ಅಲ್ಲ,
ಪುಷ್ಪಮಳೆಯೇ ಸುರಿಬೇಕಾಗಿತ್ತು. ಅಂತಹ ಭಕ್ತಿಯಿಂದ ಅತಿಮಬ್ಬೆ ಗುಮ್ಮಟ ಮೂರ್ತಿಯನ್ನು ನೋಡೋದಕ್ಕೆ ಬಂದಿದ್ದು ಎನ್ನುವ ಅತಿಮಬ್ಬೆ ಬಂದು ಗಂಗರ ಆಸ್ಥಾನದಲ್ಲಿದ್ದಂಥ ಒಬ್ಬ ಅಧಿಕಾರಿ ಮಹಿಳೆ. ರನ್ನನ ಕಾವ್ಯವನ್ನು ಬರೆಯೋದಕ್ಕೆ ಸಹಾಯವನ್ನು ಮಾಡ್ತಾಳೆ. ಚಾವುಂಡರಾಯನಿಗೂ ಕೂಡ ಸ್ನೇಹಿತೆ ಆಗಿರ್ತಾಳೆ, ರನ್ನನಿಗೂ ಕೂಡ ಸ್ನೇಹಿತೆ ಆಗಿರ್ತಾಳೆ. ರನ್ನ ಕಾವ್ಯವನ್ನು ಬರೆಯೋದಕ್ಕೆ ಚಾವುಂಡರಾಯ ಹೇಗೆ ಸಹಾಯ ಮಾಡ್ತಾನೋ ಅತಿಮಬ್ಬೆ ಕೂಡ ಅದೇ ರೀತಿಯಲ್ಲಿ ಸಹಾಯ ಮಾಡಿರ್ತಾರೆ. ಇವರು 3 ಜನ ಕೂಡ ಅಜಿತಸೇನ ಅನ್ನುವ ಒಬ್ಬ ಜೈನ ಮುನಿಗಳ ಬಳಿ ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ. ಅಜಿತಸೇನ ಮುನಿಗಳು 10ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿದ್ದಂಥ ಒಬ್ಬ ಪ್ರಸಿದ್ಧವಾದ ಜೈನ ಗುರುಗಳು. ಆ ಜೈನ ಗುರುಗಳ ಬಳಿ ಇವರು 3 ಜನ ವಿದ್ಯಾಭ್ಯಾಸ ಮಾಡುವ ಸಂದರ್ಭದಿಂದ ಸ್ನೇಹಿತರಾಗಿರ್ತಾರೆ. ರನ್ನ ಕಾವ್ಯ ಬರೆಯೋದಕ್ಕೆ ಚಾವುಂಡರಾಯ ಮತ್ತು ಅತಿಮಬ್ಬೆ ಇಬ್ಬರು ಕೂಡ ಸಹಾಯ ಮಾಡಿರ್ತಾರೆ. ಹಾಗಾಗಿ ತನಗೆ ಸಹಾಯ ಮಾಡಿದಂತಹ ಅತಿಮಬ್ಬೆಯ ನೆನಪಿನಲ್ಲಿ ತನ್ನ ಕಾವ್ಯದಲ್ಲಿ ಅವಳನ್ನು ರನ್ನ ಹೊಗಳುತ್ತಾನೆ. ರನ್ನ ತನ್ನ ಒಬ್ಬ ಮಗಳಿಗೆ ಅತಿಮಬ್ಬೆ ಅಂತ ಹೆಸರಿಡ್ತಾನೆ ಮತ್ತು ಮಗನಿಗೆ ರಾಯ ಅಂತ ಹೆಸರಿಡ್ತಾನೆ. ರನ್ನ ಚಾವುಂಡರಾಯನ ಸ್ಮಾರಕವಾಗಿ ಅವಳಿಗೆ ಹೆಸರು ದಾನಚಿಂತಾಮಣಿ ಅಂತ ಹೆಸರು. 10ನೇ ಶತಮಾನದ ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ರನ್ನ ಕವಿಯು ಕೂಡ ಒಬ್ಬ. ರನ್ನ ಗದಾಯುದ್ಧ ಮತ್ತು ಅಜಿತ ತೀರ್ಥಕರ ಪುರಾಣ ಎನ್ನುವ 2 ಕಾವ್ಯಗಳನ್ನು ರಚನೆ ಮಾಡಿದ್ದಾನೆ. ತನ್ನ ಸ್ವಹಸ್ತಾಕ್ಷರದಲ್ಲಿ ತನ್ನ ಹೆಸರನ್ನು ಬರ್ಕೊಂಡಿರುವುದು ಶ್ರವಣಬೆಳಗೊಳದ ದೊಡ್ಡ ಬೆಟ್ಟದ ಮೇಲೆ ಇದೆ. ಇದೇ ಕವಿರತ್ನನ ಹೆಸರಿರುವಂಥ ಇದೇ ಶಾಸನದ ಸ್ವಲ್ಪ ಸಮೀಪದಲ್ಲೇ ಚಾವುಂಡರಾಯನ ಹೆಸರನ್ನು ಕೂಡ ನಾವು ನೋಡ್ಬೋದು. ಚಾವುಂಡರಾಯನ ಹೆಸರನ್ನ ಆ ಕಡೆಯ ಭಾಗದಲ್ಲಿ ಪ್ರತಿಕೃತಿಯನ್ನು ನಿರ್ಮಿಸಿರೋದನ್ನ ನಾವು ಆ ಕಡೆ ನೋಡೋಣ. ಸೊ ಆ ಬೆಟ್ಟದ ಮೇಲೆ ಇಬ್ಬರು ಸಹಿ ಮಾಡಿದ್ದಾರೆ ಅಂತಾರಲ್ಲ, ಅದರದ್ದು ಪ್ರತಿಕೃತಿ ಇದು. ಅಂದ್ರೆ ಇಷ್ಟು ನೀಟಾಗಿ ಇದೇ ಅಕ್ಷರಗಳು ಹೀಗೇನೆ ಇದೆ. ಶ್ರವಣಬೆಳಗೊಳದ ಚಿಕ್ಕ ಬೆಟ್ಟದ ಮೇಲೆ ಇರುವಂಥ ಚಾವುಂಡರಾಯನ ಹೆಸರು. ನಾವು ಆಗಲೇ ಚಿಕ್ಕ ಬೆಟ್ಟದ ಮೇಲೆ ಇರುವಂಥ ಕವಿ ರನ್ನನ ಸ್ವಹಸ್ತಾಕ್ಷರದ ಹೆಸರನ್ನು ಆ ಕಡೆ ನೋಡಿದ್ವಿ. ಇದು ಚಾವುಂಡರಾಯ ತನ್ನ ಸ್ವಹಸ್ತಾಕ್ಷರದಲ್ಲಿ ಬರೆದಿರುವ ಆತನ ಹೆಸರು. ಇದು ಎದುರುಗಡೆ ಇರೋ ಚಿಕ್ಕ ಬೆಟ್ಟದಲ್ಲಿ ಇರೋದು, ಯಾಕಂದ್ರೆ ಅಲ್ಲೇ ಚಾವುಂಡರಾಯನ ಬಸದಿನೂ ಇದೆ. ಮೋಸ್ಟ್ಲಿ ಅಲ್ಲಿ ಇವರಿಬ್ರು ಸಮಯ ಕಳೀತಿದ್ರು ಅಂತಲೇ ನೆನಪಿಗೆ ಹಂಗೆ ಮಾಡಿರಬಹುದು ಅನ್ಸುತ್ತೆ. ಸ್ನೇಹಿತರಲ್ವಾ, ಅಲ್ಲಿ ಕುತ್ಕೊಂಡು ಅಲ್ಲಿ ಸಹಿ ಮಾಡಿದ್ದಾರೆ, ಹಂಗಾಗಿ ಒಂದು ಬಸದಿನೂ ಅಲ್ಲೇ ಅದೇ ಹೆಸರಲ್ಲಿ ಆಮೇಲೆ ಬಸದಿ ಮಾಡಿದ್ದಾರೆ.